ಬೆಂಗಳೂರಿನಲ್ಲಿ ಮತ್ತೊಂದು ಭೀಕರ ಅಗ್ನಿ ದುರಂತ ಆಗಿದೆ. ಕಂಬಾರಪೇಟೆಯ ಫ್ಯಾನ್ಸಿ ಸ್ಟೋರ್ಗೆ ಬೆಂಕಿ ಹೊತ್ಕೊಂಡಿದೆ. 6 ಅಗ್ನಿಶಾಮಕ ದಳದಿಂದ ಬೆಂಕಿ ನಂದಿಸುವ ಕಾರ್ಯಾಚರಣೆ ನಡೆದಿದೆ. ಬೆಂಗಳೂರಿನಲ್ಲಾದಂತಹ ಮತ್ತೊಂದು ಅಗ್ನಿ ದುರಂತ ಇದು. ಕಂಬಾರಪೇಟೆಯ ಫ್ಯಾನ್ಸಿ ಸ್ಟೋರ್ಗೆ ಬೆಂಕಿ ಬಿದ್ದಿದೆ. ಬೆಂಕಿ ನಂದಿಸೋ ಕಾರ್ಯ ಆಗ್ತಾ ಇದೆ. ಚಿಕ್ಕಪೇಟೆ ಮೆಟ್ರೋ ನಿಲ್ದಾಣದ ಸಮೀಪ ಇರುವಂತಹ ಅಂಗಡಿ ಅದು. ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಅಂಗಡಿಯಲ್ಲಿದ್ವು. ಅದು ಸದ್ಯ ಬೆಂಕಿಗೆ ಆಹುತಿಯಾಗಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಫ್ಯಾನ್ಸಿ ಸ್ಟೋರ್ಗೆ ಬೆಂಕಿ ಬಿದ್ದಂತಹ ಸಂದರ್ಭದ ದೃಶ್ಯ. ಅಗ್ನಿಶಾಮಕ ದಳದ ಸಿಬ್ಬಂದಿ ಸ್ಥಳದಲ್ಲಿಯೇ ಇದ್ದಾರೆ. ಬೆಂಕಿ ನಂದಿಸೋ ಕಾರ್ಯ ನಡೀತಾ ಇದೆ. ಚಿಕ್ಕಪೇಟೆ ಮೆಟ್ರೋ ನಿಲ್ದಾಣದ ಪಕ್ಕದಲ್ಲೇ ಇರುವಂತಹ ಫ್ಯಾನ್ಸಿ ಸ್ಟೋರ್ ಇದು. ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಆ ಅಂಗಡಿಯಲ್ಲಿದ್ವು. ಸದ್ಯ ಎಲ್ಲವೂ ಕೂಡ ಬೆಂಕಿಗೆ ಆಹುತಿಯಾಗಿದೆ. ವಿಷಯ ತಿಳಿತಾ ಇದ್ದ ಹಾಗೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಸ್ಥಳಕ್ಕೆ ಬಂದಿದ್ದಾರೆ. ಬೆಂಕಿ ನಂದಿಸ್ತಾ ಇದ್ದಾರೆ. ಈ ಬೆಂಕಿ ಅವಘಡಕ್ಕೆ ಏನ್ ಕಾರಣ ಅನ್ನೋದು ಇನ್ನಷ್ಟೇ ಗೊತ್ತಾಗ್ಬೇಕು. ಫ್ಯಾನ್ಸಿ ಸ್ಟೋರ್ ಸಂಪೂರ್ಣವಾಗಿ ಹೊತ್ತಿ ಉರಿತಾ ಇದೆ. ಏಕಾಏಕಿ ಬೆಂಕಿ ಹೊತ್ಕೊಂಡಿದೆ ಫ್ಯಾನ್ಸಿ ಸ್ಟೋರ್ಗೆ. ಬೆಂಕಿ ನಂದಿಸೋ ಕಾರ್ಯಾಚರಣೆ ಕೂಡ ನಡೀತಾ ಇದೆ. ಚಿಕ್ಕಪೇಟೆ ಮೆಟ್ರೋ ನಿಲ್ದಾಣದ ಪಕ್ಕದಲ್ಲಿಯೇ ಇರುವಂತಹ ಫ್ಯಾನ್ಸಿ ಸ್ಟೋರ್ ಇದು. ಸುತ್ತಮುತ್ತಲೂ ಕೂಡ ಸಾಕಷ್ಟು ಅಂಗಡಿಗಳಿದಾವೆ. ಒಂದು ಅಂಗಡಿಗೆ ಬೆಂಕಿ ಬಿತ್ತು ಅಂತಂದ್ರೆ ಸುತ್ತಮುತ್ತಲಿನ ಅಂಗಡಿ ಮಾಲೀಕರು ಕೂಡ ಆತಂಕಕ್ಕೊಳಗಾಗ್ತಾರೆ. ಕ್ಷಣ ಮಾತ್ರದಲ್ಲಿ ಬೆಂಕಿ ಬೇರೆ ಕಡೆಯೂ ಕೂಡ ವ್ಯಾಪಿಸುತ್ತೆ. ಆತಂಕದ ವಾತಾವರಣ ಇದೆ. ಭೀಕರ ಅಗ್ನಿ ದುರಂತ ಆಗಿದೆ. ಬೆಂಕಿ ನಂದಿಸೋ ಕಾರ್ಯ ನಡೀತಾ ಇದೆ. ದಟ್ಟ ಹೊಗೆಯೂ ಕೂಡ ಆವರಿಸಿರುವಂಥದ್ದು. ಚಿಕ್ಕಪೇಟೆ ಅಂತಂದ್ರೆ ಅಂಗಡಿಗಳು ಸಾಲಾಗಿದ್ದಾವೆ. ಮಾರ್ಕೆಟ್ ಏರಿಯಾ ಅದು. ಹೋಲ್ಸೇಲ್ ಅಂಗಡಿಗಳು. ಪ್ರತಿನಿತ್ಯವೂ ಕೂಡ ಕೋಟ್ಯಾಂತರ ರೂಪಾಯಿ ವ್ಯವಹಾರ ನಡೆಯುತ್ತೆ. ವಿದ್ಯುತ್ ಕಂಬ ಕೂಡ ಅಲ್ಲೇ ಇದೆ. ನೇರ ಪ್ರಸಾರದ ದೃಶ್ಯ ನೋಡ್ತಾ ಇದ್ದೀವಿ. ಬೆಂಕಿ ನಂದಿಸೋ ಕಾರ್ಯ ನಡೀತಾ ಇದೆ. ಭಾರತ್ ಫ್ಯಾನ್ಸಿ ಸ್ಟೋರ್ ಅಂತ ಕೂಡ ಬೋರ್ಡ್ ಇದೆ. ಭಾರತ್ ಫ್ಯಾನ್ಸಿ ಸ್ಟೋರ್ ಸೇರಿದ ಹಾಗೆ ಹಲವು ಅಂಗಡಿಗಳಿಗೆ ಬೆಂಕಿ ತಗುಲಿದೆ. ಅಕ್ಕಪಕ್ಕದ ಸಣ್ಣ ಪುಟ್ಟ ಅಂಗಡಿಗಳಿಗೂ ಕೂಡ ಬೆಂಕಿ ತಗುಲಿದೆ. ಅಗ್ನಿಶಾಮಕ ದಳದ ಸಿಬ್ಬಂದಿ ಈಗಲೂ ಕಾರ್ಯಾಚರಣೆಯನ್ನ ಮುಂದುವರೆಸಿದ್ದಾರೆ. ಬೆಂಕಿ ನಿಯಂತ್ರಣಕ್ಕೆ ಸಿಗ್ತಾ ಇಲ್ಲ. ಕುಂಬಾರಪೇಟೆಯ ಫ್ಯಾನ್ಸಿ ಸ್ಟೋರ್ನಲ್ಲಿ ಭಾರಿ ಬೆಂಕಿ ಅವಘಡ ಆಗಿದೆ. ಸುತ್ತಲೂ ಕೂಡ ಚಿಕ್ಕ ಪುಟ್ಟ ಅಂಗಡಿಗಳಿದಾವೆ. ಆ ಅಂಗಡಿಗಳಿಗೂ ಕೂಡ ಬೆಂಕಿ ತಗುಲಿದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್. ಸ್ಥಳದಿಂದಲೇ ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ. ಪ್ರಜ್ವಲ್, ಹೇಗಾಯ್ತು ಇದು ಅಗ್ನಿ ಅವಘಡ? ಏನ್ ಡೀಟೇಲ್ಸ್ ಸಿಗ್ತಾ ಇದೆ? ಸದ್ಯ ಅಲ್ಲಿ ಕಂಡೀಷನ್ ಹೇಗಿದೆ? ವೀಣಾ, ಕುಂಬಾರಪೇಟೆಯಲ್ಲಿ ಒಂದು ಕಟ್ಟಡಕ್ಕೆ ಬೆಂಕಿ ತಗಲಿರುವಂತದ್ದು. ಸದ್ಯ ನಾನೀಗ ಅದೇ ಒಂದು ಸ್ಥಳದಲ್ಲಿದ್ದೇನೆ. ನೀವಿಲ್ಲಿ ಗಮನಿಸ್ತಾ ಇರಬಹುದು, ಭಾರತ್ ಫ್ಯಾನ್ಸಿ ಸ್ಟೋರ್ ಇರಬಹುದು, ಹಾಗೆ ಈ ಒಂದು ರವಿ ಎಂಟರ್ಪ್ರೈಸಸ್ ಏನಿದೆ, ತಿರುಪತಿ ಮಾರ್ಕೆಟಿಂಗ್ ಏನಿದೆ, ಈ ಎಲ್ಲಾ ಒಂದು ಕಟ್ಟಡಕ್ಕೂ ಕೂಡ ಬೆಂಕಿ ತಗಲಿರುವಂತದ್ದು. ಕ್ಷಣದಿಂದ ಕ್ಷಣಕ್ಕೆ ಬೆಂಕಿಯ ಜ್ವಾಲೆ ಅನ್ನುವಂಥದ್ದು ವ್ಯಾಪಿಸ್ತಾನೆ ಇದೆ. ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಕೂಡ ಬೆಂಕಿಯನ್ನು ನಿಯಂತ್ರಿಸುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಬೆಂಕಿ ನಿಯಂತ್ರಣಕ್ಕೆ ಬರ್ತಾ ಇಲ್ಲ. ಈಗಾಗಲೇ 3 ಅಗ್ನಿಶಾಮಕ ದಳದ ವಾಹನಗಳು ಕೂಡ ಈಗಾಗಲೇ ಈ ಒಂದು ಸ್ಥಳಕ್ಕೆ ಬಂದಿರುವಂತದ್ದು. ಹಾಗೆ ಬೆಂಕಿಯನ್ನು ನಂದಿಸುವಂತಹ ಒಂದು ಪ್ರಯತ್ನ ಕೂಡ ಆಗ್ತಾ ಇದೆ. ಈ ಒಂದು ಕಟ್ಟಡದಲ್ಲಿ ಇನ್ನೂ ಹಿಂಭಾಗದಲ್ಲಿ ಸಾಕಷ್ಟು ಕಟ್ಟಡಗಳಿದೆ. ಅದಕ್ಕೂ ಕೂಡ ಬೆಂಕಿ ತಗಲಿರುವಂತಹ ಒಂದು ಸಾಧ್ಯತೆಯೂ ಕೂಡ ಇದೆ. ಒಂದೇ
ಕಟ್ಟಡದಲ್ಲಿರುವಂತಹ ಸಾಕಷ್ಟು ಅಂಗಡಿಗಳು ಇವೆಲ್ಲದಕ್ಕೂ ಕೂಡ ಬೆಂಕಿ ತಗುಲಿದೆ. ಸದ್ಯ ಇದರಲ್ಲಿ ಯಾರು ಕೂಡ ಇಲ್ಲ, ಅಂದ್ರೆ ಅದೃಷ್ಟವಶಾತ್ ಎಲ್ಲರೂ ಕೂಡ ಹೊರಗೆ ಬಂದಿದ್ದಾರೆ. ಯಾವಾಗ ಬೆಂಕಿ ಕಾಣಿಸಿಕೊಳ್ತು ಆ ತಕ್ಷಣದಲ್ಲಿ ಅವರು ಹೊರಗೆ ಬಂದ್ರು. ಹಾಗಾಗಿ ಯಾರಿಗೂ ಕೂಡ ಯಾವುದೇ ರೀತಿಯ ಸಮಸ್ಯೆ ಅನ್ನುವಂಥದ್ದು ಆಗಿಲ್ಲ. ಈಗಾಗಲೇ ಆಕ್ಸಿಜನ್ ಸಿಲಿಂಡರ್ ಅನ್ನು ಕೂಡ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ತರಿಸಿಕೊಂಡಿರುವಂತದ್ದು. ಅವರು ಕೂಡ ಆಕ್ಸಿಜನ್ ಸಿಲಿಂಡರ್ ಅನ್ನ ಹಾಕೊಂಡು ಒಳಗೆ ಹೋಗ್ತಾ ಇದ್ದಾರೆ. ಆದ್ರೂ ಕೂಡ ಬೆಂಕಿ ಅನ್ನುವಂಥದ್ದು ಜಾಸ್ತಿ ಆಗ್ತಾ ಇದೆ. ನೀರನ್ನ ಹಾಕುವಂತ ಕೆಲಸವನ್ನ ಈಗಾಗಲೇ ಅವ್ರು ಮಾಡ್ತಾ ಇದ್ರು ಕೂಡ ಬೆಂಕಿಯನ್ನ ಹತೋಟಿಗೆ ತರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳ್ಬೋದು. ಸದ್ಯ 3 ಅಂಗಡಿಗಳಿಗೆ ಬೆಂಕಿ ತಗುಲಿದೆ ಅನ್ನುವಂತ ಒಂದು ಮಾಹಿತಿ ಅಂದ್ರೆ ಅದು ಲಭ್ಯ ಆಗ್ತಾ ಇರುವಂತದ್ದು. ಆದ್ರೆ ಈ ಒಂದು ಕಟ್ಟಡದ ಮಾಲೀಕರು ಯಾರು ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ಈಗ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಅವರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕಿ ಅನಂತರದಲ್ಲಿ ಯಾವ ಯಾವ ವಸ್ತುಗಳು ಇಲ್ಲಿ ಇದ್ವು ಅನ್ನೋದು ಕೂಡ ಇಲ್ಲಿ ಪ್ರಮುಖವಾಗ್ತಾ ಹೋಗುತ್ತೆ. ಒಂದೊಮ್ಮೆ ಪ್ಲಾಸ್ಟಿಕ್ ಐಟಮ್ಗಳೇನಾದ್ರೂ ಜಾಸ್ತಿಯಾಗಿ ಇದ್ದಿದ್ದೇ ಆಗಿದ್ರೆ ಬೆಂಕಿಯ ಜ್ವಾಲೆ ಇನ್ನೂ ಕೂಡ ಹೆಚ್ಚಾಗುತ್ತೆ. ಕಾರಣ ಪ್ಲಾಸ್ಟಿಕ್ ಕರುಗ್ತಾ ಹೋದಂತೆಯೇ ಮತ್ತಷ್ಟು ಜಾಸ್ತಿ ಆಗ್ತಾ ಬರುತ್ತೆ. ಹಾಗಾಗಿ ಆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಯಾವ ಒಂದು ವಸ್ತು ಇಲ್ಲಿತ್ತು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಹಾಗೆ ಯಾವ ಯಾವ ಅಂಗಡಿಗಳಿದ್ವು, ಅದರಲ್ಲಿ ಇದ್ದಂತ ವಸ್ತುಗಳು ಯಾವ್ಯಾವುದು, ಯಾವ ಐಟಮ್ಗಳನ್ನ ಇಲ್ಲಿ ಸೇಲ್ ಮಾಡ್ತಾ ಇದ್ರು ಅನ್ನೋದನ್ನ ಕೂಡ ಈಗಾಗಲೇ ಮಾಹಿತಿಯನ್ನು ಪಡೆದು ಆ ನಿಟ್ಟಿನಲ್ಲಿ ಕಾರ್ಯಾಚರಣೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ನೀವಿಲ್ಲಿ ಗಮನಿಸ್ತಾ ಇರಬಹುದು ಬೆಂಕಿಯ ಜ್ವಾಲೆ ಯಾವ ರೀತಿಯಲ್ಲಿ ಇದೆ ಅಂತ ಹೇಳಿ. ಅಗ್ನಿಶಾಮಕ ದಳದ ಸಿಬ್ಬಂದಿಗಳ ಕಾರ್ಯಾಚರಣೆಯನ್ನು ಕೂಡ ಗಮನಿಸ್ತಾ ಇರಬಹುದು. ಸತತವಾಗಿ ನೀರನ್ನು ಹಾಕ್ತಾ ಇದ್ದಾರೆ, ಆದ್ರೂ ಕೂಡ ಬೆಂಕಿಯನ್ನ ನಿಯಂತ್ರಣಕ್ಕೆ ತರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಕ್ಕಪಕ್ಕದ ಕಟ್ಟಡಗಳಿಗೂ ಕೂಡ ತಗುಲುವಂತಹ ಒಂದು ಸಾಧ್ಯತೆ ಇರೋದ್ರಿಂದಾಗಿ ಅಕ್ಕಪಕ್ಕದ ಕಟ್ಟಡಗಳಿಗೆ ಬೆಂಕಿ ತಗಲದೆ ಇರುವಂತಹ ರೀತಿಯಲ್ಲಿ ಇವರು ಪ್ರಯತ್ನವನ್ನ ಪಡ್ತಾ ಇರುವಂತದ್ದು. ಯಾಕೆ ಅಂತ ಹೇಳಿದ್ರೆ ಈಗ ಸುಮಾರು 3 ಅಂಗಡಿಗಳಿಗೆ ಬೆಂಕಿ ತಗುಲಿದೆ. ಇನ್ನೂ ಏನಾದ್ರೂ ಬೆಂಕಿಯ ಜ್ವಾಲೆ ಜಾಸ್ತಿ ಆಯಿತು ಅಂದ್ರೆ ಅಕ್ಕಪಕ್ಕದ ಅಂಗಡಿಗಳಿಗೂ ಕೂಡ ತಗುಲುವಂತ ಒಂದು ಸಾಧ್ಯತೆ ಇರುತ್ತೆ. ಹಾಗಾಗಿ ಅದನ್ನ ಮೊದಲು ಸೇಫ್ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡ್ತಾರೆ. ಕಾರಣ ಇಲ್ಲಿ ಕಂಟ್ರೋಲ್ ಆಯಿತು ಅಂತ ಹೇಳಿದ್ರೆ ಅಕ್ಕಪಕ್ಕದ ಅಂಗಡಿಗಳಿಗೆ ತಗಲಿಲ್ಲ ಅಂತ ಹೇಳಿದ್ರೆ ಅವರು ಆರಾಮಾಗಿ ತಮ್ಮ ಒಂದು ಕೆಲಸವನ್ನ ಮುಗಿಸಬಹುದು. ಇಲ್ಲದೆ ಹೋದಂತ ಪಕ್ಷದಲ್ಲಿ ಮತ್ತೆ ಪಕ್ಕದ ಅಂಗಡಿಗೂ ತಗುಲ್ತು ಅಂತ ಹೇಳಿದ್ರೆ ಅಲ್ಲಿ ಯಾವ ಐಟಮ್ಗಳಿದೆ ಅಂತ ಹೇಳಲಿಕ್ಕಾಗಲ್ಲ. ನೀವು ಇಲ್ಲಿ ಗಮನಿಸ್ತಾ ಇರಬಹುದು, ಈ ಒಂದು ಬಟ್ಟೆ ಅಂಗಡಿ ಇದೆ. ಒಂದೊಮ್ಮೆ ಬೆಂಕಿ ಏನಾದ್ರೂ ಈ ಅಂಗಡಿಗೆ ವ್ಯಾಪಿಸ್ತು ಅಂತ ಹೇಳಿದ್ರೆ ವ್ಯಾಪಿಸಿದ್ರೆ ಅಲ್ಲೂ ಕೂಡ ಆ ಬಟ್ಟೆ ಅಂಗಡಿಗಳಿಗೆ ಮತ್ತೆ ಬೆಂಕಿ ಬೇಗ ತಗುಲುತ್ತೆ. ಹಾಗೆ ಬಟ್ಟೆ ಕೂಡ ಸಂಪೂರ್ಣವಾಗಿ ಸುಟ್ಟು ಹೋಗುತ್ತೆ. ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೂ ಕೂಡ ಕಷ್ಟ ಆಗುತ್ತೆ. ಹಾಗಾಗಿ ಆ ನಿಟ್ಟಿನಲ್ಲಿ ಅಲ್ಲಿಗೆ ಬೆಂಕಿ ತಗುಲಬಾರದು ಅನ್ನುವಂತ ಒಂದು ಪ್ರಯತ್ನವನ್ನ ಕೂಡ ಈಗಾಗಲೇ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಕೂಡ ಮಾಡ್ತಾ ಇರುವಂತದ್ದು. ಕ್ರಿಟಿಕಲ್ ಆಗ್ತಾ ಹೋಗ್ತಾ ಇದೆ ಅಂತ ಅನ್ಸುತ್ತೆ. ಯಾಕಂತಂದ್ರೆ ಸುತ್ತಲೂ ಕೂಡ ಅಂಗಡಿಗಳಿದಾವೆ, ಪಕ್ಕ ಅಂಗಡಿಗಳು, ಫ್ಯಾನ್ಸಿ ಸ್ಟೋರ್, ಬಟ್ಟೆ ಅಂಗಡಿ. ಸೊ ಬೆಂಕಿಯನ್ನ ಆದಷ್ಟು ಬೇಗ ನಂದಿಸಬೇಕು. ಮತ್ತೆ ನಾವು ಗಮನಿಸ್ತಾ ಇದೀವಿ ದೃಶ್ಯದಲ್ಲಿ ಒಂದು ಎಲೆಕ್ಟ್ರಿಕ್ ಪೋಲ್ ಕೂಡ ಅಲ್ಲೇ ಇದೆ, ಅದು ಕೂಡ ಡೇಂಜರೇ. ಖಂಡಿತವಾಗಿಯೂ ಕೂಡ ವೀಣಾ, ಖಂಡಿತವಾಗಿಯೂ ಕೂಡ. ಯಾಕೆ ಅಂತ ಅಂದ್ರೆ ಈ ಒಂದು ಪ್ರದೇಶ ಏನಿದೆ ಇಲ್ಲಿ ವಾಣಿಜ್ಯ ಮಳಿಗೆಗಳಿರುವಂತಹ ಒಂದು ಪ್ರದೇಶ. ಇಲ್ಲಿ ಸಾಕಷ್ಟು ಅಂಗಡಿಗಳಿರ್ತವೆ. ಅದೇ ರೀತಿ ಕಟ್ಟಡಗಳು ಕೂಡ ತುಂಬಾ ಹತ್ತಿರದಲ್ಲಿ ಇರೋದ್ರಿಂದಾಗಿ ಬೆಂಕಿಯ ರಾಪು ಸಾಕಷ್ಟು ಜಾಸ್ತಿ ಆಗ್ತಾನೆ ಇದೆ. ಅದೇ ರೀತಿ ಎಲೆಕ್ಟ್ರಿಕ್ ಪೋಲ್ ಇದೆ. ಹಾಗೆ ಅದನ್ನು ಈಗಾಗಲೇ ವಿದ್ಯುತ್ ಅನ್ನು ಕಡಿತಗೊಳಿಸುವಂತಹ ಒಂದು ಕೆಲಸವನ್ನು ಕೂಡ ಮಾಡಿದ್ದಾರೆ. ಈಗಾಗಲೇ ಬೆಸ್ಕಾಂ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಬಂದು ಇಲ್ಲಿನ ಒಂದು ವಿದ್ಯುತ್ ಸಂಪರ್ಕವನ್ನು ಸಂಪೂರ್ಣವಾಗಿ ಕಡಿತಗೊಳಿಸಿರುವಂತದ್ದು. ಆದ್ರೆ ಬೆಂಕಿಯ ರಾಪು ಜಾಸ್ತಿ ಆಗ್ತಾ ಇರೋದ್ರಿಂದಾಗಿ ಅಗ್ನಿಶಾಮಕ ದಳದ ಸಿಬ್ಬಂದಿಗಳಿಗೆ ಕೆಲಸವನ್ನ ಮಾಡಲಿಕ್ಕೆ ಕಷ್ಟ ಆಗ್ತಾ ಇದೆ. ಅದರಲ್ಲೂ ಕೂಡ ದಟ್ಟವಾದ ಹೊಗೆ ಆವರಿಸಿಕೊಳ್ತಾ ಇದೆ. ಅಂದ್ರೆ ಇಲ್ಲಿ ನಿಲ್ಲಲಿಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಇನ್ನೊಂದು ಕಡೆಯಲ್ಲಿ ಬೆಂಕಿಯ ಶಾಖ ಕೂಡ ಜಾಸ್ತಿ ಇರೋದ್ರಿಂದಾಗಿ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ನೇರವಾಗಿ ಒಳ ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾವ ರೀತಿಯಲ್ಲಿ ಈ ಒಂದು ಅಗ್ನಿ ಅವಘಡ ಸಂಭವಿಸಿದೆ ಅನ್ನೋದ್ರ ಬಗ್ಗೆ ಇನ್ನೂ ಮಾಹಿತಿಯನ್ನು ಕಲೆ ಹಾಕಬೇಕಾಗುತ್ತೆ. ಕಾರಣ ಶಾರ್ಟ್ ಸರ್ಕ್ಯೂಟ್ ಇರಬಹುದು ಅಥವಾ ಬೇರೆ ಯಾವುದೋ ಒಂದು ವಸ್ತುವಿಗೆ ಬೆಂಕಿ ತಗುಲಿ ಅದು ಇಡೀ ಅಂಗಡಿಯನ್ನು ಆವರಿಸಿಕೊಂಡಿರಬಹುದು, ಈ ರೀತಿಯಲ್ಲಿ ಆಗಿರಬಹುದು. ಆದ್ರೆ ಆ ರೀತಿಯ ಒಂದು ಯಾವ ರೀತಿಯಲ್ಲಿ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕುವಂತ ಒಂದು ಕೆಲಸವನ್ನ ಮಾಡ್ತಾ ಹೋಗ್ತಾರೆ. ಈಗಾಗಲೇ ಅಗ್ನಿಶಾಮಕ ದಳದ ಸಿಬ್ಬಂದಿಗಳ ಕಾರ್ಯಾಚರಣೆಯನ್ನು ಗಮನಿಸಿದ್ರೆ ನಿಮಗೆ ಗೊತ್ತಾಗ್ತಾ ಇರಬಹುದು. ಅವ್ರು ಏನ್ ಹೇಳ್ತಾರೆ, ಬೆಂಕಿ ಅವಘಡಕ್ಕೆ ಏನಾದ್ರೂ ಕಾರಣ ಅಂತ ಏನಾದ್ರೂ ಅವ್ರು ಹೇಳ್ತಿದಾರಾ? ವೀಣಾ, ಇಲ್ಲಿ ಸದ್ಯ ಸಾರ್ವಜನಿಕರನ್ನ ಬಿಡ್ತಾ ಇಲ್ಲ. ಇಲ್ಲಿ ಇರುವಂತವರು ಕೆಲವರು ಒಂದಿಷ್ಟು ಜನ ಬೇರೆಯವರು ಇದ್ದಾರೆ ಹೊರತು ಸಾರ್ವಜನಿಕರು ಸಾಕಷ್ಟು ಹಿಂದೆ ಕಳ್ತಾರೆ. ಅಲ್ಲಿ ಬ್ಯಾರಿಗೇಟ್ ಅನ್ನು ಹಾಕಿ ಅಲ್ಲಿ ಅವ್ರನ್ನ ಬ್ಲಾಕ್ ಮಾಡಿರುವಂತದ್ದು. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಜನ ಬಂದ್ರೆ ಅವರಿಗೆ ಸಮಸ್ಯೆ ಆಗುತ್ತೆ ಅನ್ನುವಂತ ಒಂದು ದೃಷ್ಟಿಯಿಂದ ಆ ರೀತಿಯಲ್ಲಿ ಮಾಡಿದ್ದಾರೆ. ಇಲ್ಲಿ ಇರುವಂತವ್ರು ಯಾರಾದ್ರೂ ಇದಾರ ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ನೋಡ್ತಾ ಹೋಗ್ತೀವಿ. ಸರ್, ಇದು ಎಷ್ಟೊತ್ತಿಗೆ ಆಯ್ತು? ಇದ್ರ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ ನಿಮಗೆ? ಬೆಳಗ್ಗೆ ಆಗಿದೆ, ಒಂದು 5 ಗಂಟೆ ನಂತರ. ಯಾವ ರೀತಿಯಲ್ಲಿ ಆಯ್ತು? ಹಾರ್ಡ್ವೇರ್ ಶಾಪಿಂದ ಇದು ಶಾರ್ಟ್ ಸರ್ಕ್ಯೂಟ್ ಆಗಿದೆ. ಅಲ್ಲಿಂದ ಮತ್ತೆ ಬಂದು ಅಂಗಡಿ ಎಲ್ಲ ಆಗಿದೆ. ಅದು ಎಷ್ಟು ಅಂಗಡಿಗಳಿಗೆ ಬೆಂಕಿ ತಗುಲಿದೆ? ಚಿಕ್ಕಮ್ಮಿ ಒಂದು 8-10 ಅಂಗಡಿ ಆಗಿದೆ. ಮತ್ತೆ ಮೇಲ್ಗಡೆ ಎಲ್ಲ 3ನೇ ಫ್ಲೋರ್ ಗೋಡೌನ್ ಆಗಿದೆ, ಎಲ್ಲ ಆಗಿದೆ ನೋಡಿ. ಅಲ್ಲ, ಇದು ಐಟಮ್ ಹಾರ್ಡ್ವೇರ್, ಫ್ಯಾನ್ಸಿಯೋ ಅಲ್ಲ ಐಟಮ್ದು ಗೋಡೌನ್ ಸಾಮಾನು ಇಟ್ಟಿದ್ದು. ಅದು ಬಂದಿರೋದು ಲೇಟು, 9 ಗಂಟೆ ನಂತರ. ಬೆಳಗ್ಗೆ ಒಂದು 5 ಗಂಟೆ ನಂತರ. 7 ಗಂಟೆ ಎಲ್ಲ ಗೊತ್ತಾಗಿದೆ, ಬಟ್ ಆಕ್ಚುಲಿ ಆಗಿರೋದು 5 ಗಂಟೆಯಿಂದ ಚಾಲು ಆಗಿದೆ. ಅಂದ್ರೆ ಅಷ್ಟು ನಿಧಾನವಾಗಿ ಬೆಂಕಿ ಬರ್ತಾ ಇತ್ತಾ ಅಥವಾ ಹೇಗೆ? ಹೊರಗೆ ಬಂದಿದ್ದಲ್ಲ, ಅವಾಗ ಗೊತ್ತಾಗಿದೆ. ಅಕ್ಕಪಕ್ಕ ಅವರೆಲ್ಲ ಇದು ಇನ್ಫಾರ್ಮ್ ಮಾಡಿದೆ ಅಂಗಡಿ ಒಂದರಿಗೆ. ಒಬ್ಬ ಬಂದೆಲ್ಲ ಇದು ಮಾಡಿದ್ದಾರೆ. ಮತ್ತೆ ಇದು ಅಂಗಡಿ ಜಮನ್ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ರು. ಅವ್ರು ಬಂದಿರಾಗ 9 ಗಂಟೆ ನಂತರ ಬಂದಿದ್ದಾರೆ. ಸೊ ಇನ್ನೂ ಕಂಟ್ರೋಲ್ ಮಾಡ್ತಾ ಇದ್ದಾರೆ, ಪ್ರಯತ್ನ ಮಾಡ್ತಾ ಇದ್ದಾರೆ, ಬಟ್ ಇನ್ನೂ ಕಂಟ್ರೋಲ್ ಆಗ್ತಾ ಇಲ್ಲ. ಸರ್, ಯಾರ ಅಂಗಡಿ ಇದು? ಅವ್ರ ಮಾಲೀಕರ ಹೆಸರು? ಎಲ್ಲ ಜನ ಇದ್ದಾರೆ, ಮಿಕ್ಸ್ ಹಾರ್ಡ್ವೇರ್ ಅಂಗಡಿಯವರು ಇದ್ದಾರೆ, ಒಬ್ಬ ಫ್ಯಾನ್ಸಿ ಅಂಗಡಿಯವರು ಇದ್ದಾರೆ, ಮತ್ತೆ ಬೆಂಗಲ್ಸ್ ಅಂಗಡಿಯವರು ಇದ್ದಾರೆ. ಅಷ್ಟಕ್ಕೂ ಎಲ್ಲ ಮಿಕ್ಸ್ ಅಂಗಡಿಗಳವರು ಇದ್ದಾರೆ ಎಲ್ಲ ಅವರು.
ಅಂದ್ರೆ ಇಲ್ಲಿ ಯಾವ ರೀತಿ ಇತ್ತು ಸರ್? ಅಂದ್ರೆ ಐಟಮ್ಗಳು ಯಾವ್ಯಾವ್ದು? ಪ್ಲಾಸ್ಟಿಕ್ ಐಟಮ್, ಇಲೆಕ್ಟ್ರಿಕ್ ಐಟಮ್, ಪ್ಲಾಸ್ಟಿಕ್ ಮಿಕ್ಸ್ ಐಟಮ್. ಸರ್ ನಿಮಗೆ ಗೊತ್ತಾಗಿದೆ ಎಕ್ಸಾಕ್ಟ್ ಆಗಿ ಗೊತ್ತಾಗಿದೆ? ನಮ್ಗೆ 8:30 ಕಾಲ್ ಬಂದಿದೆ. ಕಾಲ್ ಬಂತಂದ್ರೆ ಅಂಗಡಿ ಖಾಲಿ ಮಾಡಿ. ಸಣ್ಣಕ್ಕಿದ್ದಾಗಲೇ ಹೇಳಲಿಲ್ಲ ಸರ್? ಅಂದ್ರೆ ಬೆಂಕಿ ನಂದಿಸೋ ಪ್ರಯತ್ನ ಯಾರಿಲ್ಲ. ಅಂಗಡಿ ಓನರ್ಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.